ಆಹಾ, ಈ ನನ್ನ ಮಗ ಇದನ್ನಲ್ಲ ನಾಟಕ ಆಡೋದ್ರಲ್ಲಿ ನಂಬರ್ 1. ತಾತ ಮ್ಯಾಜಿಕ್ ಮಾಸ್ಟರ್ ನನ್ನ ಯಾವ ತರ ಕಾಪಾಡಿದ್ರು ಗೊತ್ತಾ? ತಾತ ಕೇಳಿ ಹೆಂಗ್ ಕಾಪಾಡಿದ್ರು ಅಂತ. ಏನ್ ಕಾಪಾಡಿದ್ರು? ಆ ಕಡೆಯಿಂದ ಗಡಿ ಬತ್ತಿತ್ತ, ಈ ಕಡೆಯಿಂದ ನಾನು ಬಂದೆ. ನಾನು ರೈಟ್ ಸೈಡ್ ಓಡ್ತಿದ್ದೆ, ಗಾಡಿ ಲೆಫ್ಟ್ ಸೈಡ್ ಇಂದ ಬಂದ್ಬಿಡ್ತು. ಹಂಗೆ ಬಂದು ಡಿಕ್ಕಿ ಹೊಡೆದೇ ಬಿಡ್ತು. ನಂಗೆ ಭಯ ಆಗಿ ಜೋರಾಗಮ್ಮ ಅಂತ ಕಿಚ್ಕೊಂಡೆ. ಅಷ್ಟೊತ್ತಿಗೆ ಮ್ಯಾಜಿಕ್ ಮಾಸ್ಟರ್ ಬಂದೆ ನನ್ನ ಎತ್ಕೊಬಿಟ್ರು. ಗಾಡಿ ಬಂದು ಅವ್ರ ಕಾಲ ಮೇಲೆ ಹತ್ಬಿಡ್ತು. ಪಾಪ ಅಲ್ವಾ ಮ್ಯಾಜಿಕ್ ಮಾಸ್ಟ್ರು? ಹೌದಮ್ಮ. ತಾತ ನಿಮಗ್ ಬುದ್ಧಿನಲ್ಲ ತಾತ, ಯಾಕೆಲ್ರು ಸುಮ್ಮನೆ ಇದ್ದೀರಾ? ಮ್ಯಾಜಿಕ್ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಿ. ಅಜ್ಜಿ ನೀವು ಥ್ಯಾಂಕ್ಸ್ ಹೇಳಿ ಅಜ್ಜಿ. ಥ್ಯಾಂಕ್ಸ್ ಯಾಕೆ? ಯಾಕಂದ್ರೆ ಅವರು ನನ್ನ ಜೀವ ಕಾಪಾಡಿದ್ದಾರೆ. ಅವ್ರೇನಾದ್ರೂ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಸತ್ತೇ ಹೋಗ್ತಿದ್ದೆ ಗೊತ್ತಾ? ಯಾರಾದ್ರೂ ನಮಗೆ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನ್ನ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ. ಏನ್ ಕರ್ಮನಪ್ಪ ನಮ್ದು. ಯಾಕೆಲ್ರು ಸುಮ್ಮನೆ ನಿಂತಿದ್ದೀರಾ? ಯಾರಾದ್ರೂ ಮಾತಾಡಿ. ತ್ರಿವಿಕ್ರಮ್ ಅವ್ರೆ, ನಮ್ಮ ಮನೇಲಿ ಅನು ಒಂಥರ ಪಟಪಟ ಅಂತ ಸಿಡಿಯೋ ಪಟಾಕಿ. ಲಕಲಕ ಅಂತ ನಗೋ ದೀಪದ ಥರ. ಇವತ್ತೆಲ್ಲಿ ಆ ದೀಪ ಆರೋಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ದೇವ್ರ ಥರ ಬಂದು ನಮ್ಮ ಮನನ್ ಕಾಪಾಡ್ಬಿಟ್ರಿ. ನೀವು ಮಾಡಿರೋ ಉಪಕಾರಕ್ಕೆ ಥ್ಯಾಂಕ್ಸ್ ಅನ್ನೋದು ತುಂಬಾ ಚಿಕ್ಕ ಪದ. ಎನಿವೇ ಥ್ಯಾಂಕ್ ಯು ಸೋ ಮಚ್. ಇರ್ಲಿ ಬಿಡಿ, ಅನು ಅಂದ್ರೆ ನಂಗೆ ತುಂಬಾ ಪ್ರೀತಿ. ಅವಳಿಗೇನಾಗಿದ್ರೆ ನನಗೂ ಸಹಿಸಕ್ಕಾಗ್ತಾ ಇರಲಿಲ್ಲ. ಗೋವಿಂದಮ್ಮ, ಅಜ್ಜಿ, ತಾತ ಎಲ್ಲರೂ ಥ್ಯಾಂಕ್ಸ್ ಹೇಳಿ. ಹೌದಪ್ಪ, ದೊಡ್ಡ ಉಪಕಾರ ಆಯ್ತು. ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬೇಗ ಹುಷಾರಾಗಿ ಇಲ್ಲಿಂದ ಹೋದ್ರೆ ಅಷ್ಟೇ ಸಾಕು. ಹಲೋ, ಇಲ್ಲಿ ತಾವು ನಮ್ಮ ಮನೆಗೆ ಬಂದಿದ್ದು ತುಂಬ ಖುಷಿ ಅಂತೇನಿಲ್ಲ. ಅದ್ರೇನು ಮಾಡೋದು, ನೀವು ನಮ್ಮ ಮನು ಜೀವನ ಕಾಪಾಡಿದ್ದೀರಾ ಅಂತ ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಿದ್ದಾಳೆ. ನಮ್ಮ ಮನೆಯಲ್ಲಿ ಮೂಲೆಯಲ್ಲಿರೋ ಜಿರಳೆ, ಹಲ್ಲಿ, ಜೇಡ, ಆ ಡಸ್ಟ್ಬಿನ್ನಲ್ಲಿರೋ ಕಸಗಳು, ಅದರಲ್ಲಿರೋ ಹುಳುಗಳು, ಎಷ್ಟೋ ಪ್ರಾಣಿಗೆ ಆಶ್ರಯ ಕೊಟ್ಟಿದ್ದೀವಿ. ಅದ್ರ ಜೊತೆಲಿ ತಾವು ಇದ್ಕೊಂಡು ಹೋಗಿ ಅಷ್ಟೇ. ಆದಷ್ಟು ಬೇಗ. ಏಯ್, ಏನ್ ನೋಡ್ತಿದ್ಯಾ? ನಡಿ. ಅಯ್ಯೋ ನಡಿಯೇ.
ಅನು ನಡಿ ಹೋಗೋಣ. ಅಮ್ಮ ನೀನ್ ಥ್ಯಾಂಕ್ಸ್ ಹೇಳಿಲ್ವಲ್ಲ. ಥ್ಯಾಂಕ್ಸ್. ಇನ್ಫ್ಯಾಕ್ಟ್ ನಾನು ನನ್ನ ಮಗುಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಅನು ಹೊರಡು, ಲೇಟ್ ಆಯ್ತು.